ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಬರ್ಮಾಡ್ಕೋತಾ ಇದ್ದೇನೆ. ಲಾಸ್ಟ್ ಟೈಮ್ ಇನ್ವಿಟೇಷನ್ಗಳನ್ನ ಹೇಗೆ ಮಾಡಿದ್ವಿ, ಆದಿ ಸಿನಿಮಾ ನೋಡಿದಾಗ ಏನಾಯಿತು ಇದೆಲ್ಲವನ್ನು ಹೇಳಿದ್ದೆ. ನಾವು ಮುಂಜಾನೆ ಎದ್ದು ನನ್ನ ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ನಾನು ಮಂಜು ಅವ್ರ ಆಫೀಸ್ಗೆ ಹೋಗ್ತೇನೆ. ಅಲ್ಲಿ ಒಂದಷ್ಟು ಕೆಲಸಗಳಿರ್ತವೆ. ಅದನ್ನು ಮಾಡ್ತಾ ಇರೋ ಸಮಯದಲ್ಲೇ ಒಂದು ಗಾಡಿಯಲ್ಲಿ ನಮ್ಮ ಡಿಜಿಟಲ್ ಶ್ರೀನಾಥ್ ಒಂದಷ್ಟು ಕಾರ್ಟೂನ್ ಬಾಕ್ಸಸ್ಗಳನ್ನ, ಒಂದಷ್ಟು ಈಗ ಗನಿ ಬ್ಯಾಗ್ಸಲ್ಲಿ ರ್ಯಾಪ್ ಮಾಡಿರುವಂಥ ಒಂದಷ್ಟು ಪಾರ್ಸಲ್ಗಳನ್ನ ತರ್ತಾ ಇದ್ದರೆ ನೋಡೋದಕ್ಕೆ ತುಂಬ ಖುಷಿ ಆಯಿತು ಕಣ್ರಿ. ಏನು ಅಂತಂದರೆ ಇಟ್ ಈಸ್ ಆಲ್ ಫಿಲ್ಡ್ ವಿತ್ ಇನ್ವಿಟೇಷನ್ಸ್ನ ತರ್ತಾರೆ. ಏನೋ ಒಂದು ಖುಷಿ, ಸಡನ್ನಾಗಿ ಅಲ್ಲಿದ್ದಂಥ ಒಂದು ಕಟ್ಟರನ್ನ ತೊಗೊಂಡೆ ಒಂದು ಬಾಕ್ಸನ್ನು ತೆಗೆದು ಎಲ್ಲ ಮಾಡಿ ಹೊರಗಡೆಗೆ ಈ ಇನ್ವಿಟೇಷನ್ಸ್ನ ತೆಗೆದು ಏನು ಮಾಡಿರ್ತೀನಿ ಅಂತಂದರೆ ಅಲ್ಲೇ ಮಂಜು ಅವರ ಆಫೀಸ್ನಲ್ಲಿ ದಿನನಿತ್ಯ ಪೂಜೆಯನ್ನು ಮಾಡ್ತಾರೆ. ಅಂದರೆ ದೇವರಿಗೆ ಹೂವು ಹಾಕಿ ದೀಪ ಹಚ್ಚಿ ಎಲ್ಲವನ್ನು ಮಾಡುವಂಥ ಒಂದು ವಾಡಿಕೆ. ಅದೇ ಒಂದು ಜಾಗದಲ್ಲಿ ಏನು ಮಾಡ್ತಾನೆ, ಈ ನನ್ನ ಇನ್ವಿಟೇಷನ್ಸ್ನ ಇಟ್ಟು ದೇವರಲ್ಲಿ ಕೇಳ್ಕೊತೇನೆ, ಯಾವುದೇ ಕಾರಣಕ್ಕೂ ನಿರ್ವಿಘ್ನವಾಗಿ ಯಾವುದೇ ಅಡೆತಡೆ ಇಲ್ಲದ ಹಾಗೆ ನನ್ನ ಸಿನಿಮಾವನ್ನು ಶುರು ಆಗೋ ಹಾಗೆ ಮಾಡು ಪರಮಾತ್ಮ ಅಂತ ಕೇಳ್ಕೊತಾ ಇರೋ ಟೈಮ್ನಲ್ಲೇ ಮಂಜು ಅವರು ಎಂಟ್ರಾಗ್ತಾರೆ. ಹಿಂದ್ಗಡೆ ರಾಜಣ್ಣ ಸರ್ ಕೂಡ ಎಂಟ್ರಾಗ್ತಾರೆ. ಆ ಕೂಡಲೇ ಮತ್ತೊಂದು ಇನ್ವಿಟೇಷನ್ನ ತಗೊಂಡು ನನ್ನ ಪ್ರೀತಿಯ ನಿರ್ಮಾಪಕರಾದಂತಹ ಮಂಜು ಮತ್ತು ರಾಜಣ್ಣನವರಿಗೆ ಮತ್ತು ಕುಟುಂಬದವರಿಗೆ ಅಂತ ಅಲ್ಲೇ ಈ ಒಂದು ಜಾಗದಲ್ಲಿ ಬರೆದು ಎಲ್ಲವನ್ನು ಮಾಡಿ ಅವರಿಬ್ಬರನ್ನ ಅಲ್ಲೇ ಕೂಡಿಸಿ ಅವರಿಬ್ಬರ ಕೈಗೆ ಆ ಇನ್ವಿಟೇಷನ್ನ ಹ್ಯಾಂಡ್ ಓವರ್ ಮಾಡ್ತಾನೆ. ರಾಜಣ್ಣ ಅವ್ರ ಕೈಗೆ ಒಂದು ಕೊಡ್ತಾನೆ, ಇಬ್ಬರು ತೆಗೆದು ನೋಡ್ತಾರೆ, ಇಬ್ಬರು ಖುಷಿ ಪಡ್ತಾರೆ, ಎಲ್ಲವೂ ಆಗತ್ತೆ. ಮಂಜು ಅವ್ರನ್ನ ಕೇಳ್ತೀನಿ, ಹೌ ಆರ್ ಯು? ಮಂಜು ಅವ್ರು ಹೇಳ್ತಾರೆ, ಗೋಯಿಂಗ್ ಆನ್ ಸರ್, ನೋ ಪ್ರಾಬ್ಲಮ್, ನೀವು ಹೇಳಿದ್ರಲ್ಲ ದೇವರೊಬ್ಬ ಇದ್ದಾನೆ ಸರ್, ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅಂತಲೂ ಹೇಳ್ತಾರೆ. ನನಗೆ ಬೇಕಾದಂತಹ ಒಂದಷ್ಟು ಇನ್ವಿಟೇಷನ್ಸ್ನ ತಗೊಂಡು ಎಲ್ರೂ ಕರೆದ್ಬಿಟ್ಟು ಬರ್ತೀನಿ ಮಂಜು ಅಣ್ಣ ಅಂತ ಹೇಳ್ತೇನೆ. ಅವರು ಕೂಡ ಶುರು ಮಾಡಿ ಸರ್, ತುಂಬ ಟೈಮ್ ಸ್ಪೇಸ್ ಏನಿದೆ ಅದು ಕಮ್ಮಿ ಇದೆ, ನಾನು ನನ್ನವ್ರಿಗೇನಿದ್ದಾರೆ ಅದನ್ನೆಲ್ಲ ನಾನು ಕಳಿಸ್ತೀನಿ, ಡಿಸ್ಟ್ರಿಬ್ಯೂಟರ್ಸ್ ಅವರು ಇವ್ರಿಗೆಲ್ಲ ಏನಿದೆ ಅದನ್ನು ಡಿಸ್ಪ್ಯಾಚ್ ಮಾಡ್ತೀನಿ, ರಾಜಣ್ಣ ಸರ್ ನೀವು ಹೊರಡಿ, ನೀವು ಕೂತ್ಕೋಬೇಡಿ ಅಂತೆಲ್ಲ ಹೇಳಿ ಆ ಸಡಗರದ ವಾತಾವರಣ ಏನಿದೆ ಅದು ಮತ್ತೆ ಶುರು ಆಯಿತು ಆ ಆಫೀಸ್ನಲ್ಲಿ. ಹೊರಗಡೆ ಹೋದ ತಕ್ಷಣವೇ ರಾಜಣ್ಣ ಸರ್ಗೆ ಹೇಳಿದೆ, ಸರ್ ನಿಮ್ಗೆ ಯಾರ್ಯಾರನ್ನ ಬೇಕೋ ಎಲ್ಲರೂ ಕರೀರಿ, ಇಂಥವ್ರನ್ನ ಕರೆದಿಲ್ಲ ಅನ್ನೋದನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೋಬೇಡಿ, ಇದೆಲ್ಲ ನಮಗೆ ಸಿಗೋವಂಥ ಒಂದು ಸಮಯದ ಒಂದು ಸುವರ್ಣಾವಕಾಶಗಳು ಅಷ್ಟೇ ಇದೆಲ್ಲ ಸರ್ ಅಂತ ಹೇಳ್ತಾ ಅವ್ರಿಗೆಲ್ಲವನ್ನು ಕೊಟ್ಟು ನಾನು ಹೋಗಿ ನನ್ನ ಗಾಡಿಯಲ್ಲಿ ಕೂತು ಗಾಡಿಯನ್ನು ಸ್ಟಾರ್ಟ್ ಮಾಡಿ ನಾನು ಫಸ್ಟ್ ಕರೆಯೋದು ಎಲ್ಲಿಗೆ ಹೋಗ್ತೀನಿ, ಕರೀಲಿಕ್ಕೆ ಅಂತ ಹೋಗೋ ಜಾಗ ಏನು ಅಂತ ಗೊತ್ತಾ ಸ್ನೇಹಿತರೆ? ಅದು ನನ್ನ ಮನೆ. ಆಗ ತಾನೇ ಬೆಳಗ್ಗೆ ಹೊರಟು ನನ್ನ ಆಫೀಸಿಗೆ ಬಂದಿದ್ದೀನಿ, ಈಗ ಮತ್ತೆ ನನ್ನ ಮನೆಗೆ ಬರ್ತೇನೆ. ಮನೆಗೆ ಬಂದು ಮನೆ ಒಳಗಡೆ ಕಾಲಿಡ್ತಾ ಇದ್ದಾಗೆ ನನ್ನ ಅಕ್ಕ ಆಶ್ಚರ್ಯ, ಯಾಕೋ ವಾಪಸ್ ಬಂದೆ ಇಷ್ಟು ಬೇಗ ಅಂತ ಕೇಳ್ತಾಳೆ. 1 ನಿಮಿಷ ಅಮ್ಮ ಅಂತಂದೆ. ಹಂಗಂದು ಮನೆಯ ದೇವರು ಅಂದರೆ ನನ್ನ ಮನೆಯ ವೆಂಕಟರಮಣ ಸ್ವಾಮಿ ಮುಂದೆ ಒಂದು ಇನ್ವಿಟೇಷನ್ನ ಇಟ್ಟು ಈಗ ನನ್ನ ಅಕ್ಕನಿಗೆ ಮತ್ತೊಂದು ಇನ್ವಿಟೇಷನ್ನ ಕೊಟ್ಟು ಅವಳ ಕಾಲಿಗೆ ನಮಸ್ಕಾರ ಮಾಡ್ತೇನೆ. ಮುಗಿಯುತ್ತೆ, ಅಮ್ಮ ಇನ್ನು ನಾನು ಎಲ್ರೂ ಕರೆಯುವಂಥ ಒಂದು ಸಂದರ್ಭ, ನಾನು ಹೊರಡ್ತೀನಮ್ಮ ಅಂತಂದರೆ ನನ್ನ ಕಣ್ಣಲ್ಲಿ ಯಾವ ರೀತಿಯಾದ ಒಂದು ಖುಷಿ ಇತ್ತೋ ಅದೇ ರೀತಿಯ ಖುಷಿ ನನ್ನ ಅಕ್ಕನಲ್ಲೂ ಇತ್ತು. ಅವತ್ತು ನನ್ನ ಅಕ್ಕನ ಮಗಳಿರಲಿಲ್ಲ, ಅವಳು ಸ್ಕೂಲ್ಗೆ ಹೊರಟೋಗಿದ್ಲು. ಆ ನಿಟ್ಟಿನಲ್ಲಿ ಫಸ್ಟ್ ಯಾರನ್ನ ಕರಿತಿದ್ಯಾ ಅಂತ ಕೇಳ್ತಾಳೆ. ಇನ್ನೇನು ಹೇಳಲಿ, ರವಿ ಬೆಳಗೆರೆ ಅವ್ರನ್ನ ಕರೀಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕೆಳಗಡೆ ಬಂದು ಗಾಡಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಸ್ಟ್ರೈಟಾಗಿ ರವಿ ಬೆಳಗೆರೆ ಅವ್ರ ಆಫೀಸ್ಗೆ ಹೋಗಿ ಅಲ್ಲಿ ಅದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಹಾಯ್ ಬೆಂಗಳೂರು ಆಫೀಸ್ನಲ್ಲಿ ಹೋಗ್ತಿದ್ದಾಗೇ ಅದೊಂದು ಜೈಲ್ ಗೇಟು, ದರಿದ್ರ, ಅದು ನನಗೆ ಗೊತ್ತಿಲ್ಲ ಅದೇನು ಅಂತ. ಹೋಗ್ತಿದ್ದಂಗೆ ಒಂದು ಅಡೆತಡೆ, ಅದೊಂದು ಸಂಬಂಧಕ್ಕೇ ಒಂದು ಕಟ್ಟದಂತಹ ಅಡ್ಡಗೋಡೆ ಅದು. ಅದನ್ನು ದಾಟಿ ಹೋಗಿ ಒಂದು 5 ನಿಮಿಷ ಕೂರ್ತೇನೆ, ಎಲ್ಲವೂ ಆಗತ್ತೆ. ಹೇಳಿ ಕೇಳು ಅವನ್ನ ಅಂತಾರೆ. ಒಳಗಡೆ ಹೋಗ್ತೀನಿ, ಕಾಲಿಗೆ ನಮಸ್ಕಾರ ಮಾಡ್ತೀನಿ, ಇನ್ವಿಟೇಷನ್ನ ಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡಿಸಿದೀಯಪ್ಪ ಅಂತಂತಾರೆ. ಎಲ್ಲವೂ ಆಗತ್ತೆ, ನೀವು ಬರಬೇಕು ಅಂತ ಹೇಳ್ತೀನಿ. ಮತ್ತದೇ ಉತ್ತರ. ನನಗೆ ಗೊತ್ತಿತ್ತು ಅವ್ರು ಬರೋದಿಲ್ಲ, ಎಲ್ಲೂ ಬರೋಲ್ಲ. ಯಾಕೆ ಅಂತಂದರೆ ಆ ಸಮಯದಲ್ಲಿ ನಡೆಯೋದನ್ನೇ ಮರ್ತೋದಂತಹ ವ್ಯಕ್ತಿ ಯಾರು ಈ ಪ್ರಪಂಚದಲ್ಲಿ ಅಂತಂದರೆ ದಟ್ ವಾಸ್ ನನ್ ಅದರ್ ದೆನ್ ರವಿ ಬೆಳಗೆರೆ ಅವರು ನಡೆಯೋದೇ ಮರ್ತು ಹೋಗಿದ್ರು. ಪ್ರಾಯಶಃ ಎದ್ದರೆ ಇನ್ನೇನಾದ್ರು ಒಂದು ಹೆಜ್ಜೆ ಇಟ್ಟರೆ ಬೀಳ್ತೀನೇನೋ ಅನ್ನೋ ಮಟ್ಟದಲ್ಲಿ ಕೂತು ಲಕ್ಷಾಂತರ ಹಾಳೆಗಳನ್ನು ಬರೆದಂತಹ ವ್ಯಕ್ತಿ ಅವರು. ಸರಿ, ಅವ್ರು ಬರಲ್ಲ ಅಂತ ಗೊತ್ತಿತ್ತು, ಆದರೂ ಆ ಒಂದು ಆಶೀರ್ವಾದ ಮುಖ್ಯ. ಆ ನಿಟ್ಟಿನಲ್ಲಿ ಆಶೀರ್ವಾದ ತೊಗೊಂಡೆ, ಹೋಗ್ಬಿಟ್ಟು ಬರ್ತೀನಿ ಅಂತಂದೆ. ಒಳ್ಳೇದಾಗಲಿ ಕಣೋ ಮಗನೇ ಅಂತಂದರು. ಎಲ್ಲವೂ ಆಯಿತು. ಹೊರಗೆ ಬಂದೆ.
ಇಲ್ಲಿಂದ ಸ್ಟ್ರೈಟಾಗಿ ಬಿ ಅಶೋಕ್ ಕುಮಾರ್ ಸರ್ ಆಫೀಸ್ಗೆ ಹೋಗ್ತೀನಿ, ಅವ್ರಿಗೆ ಇನ್ವಿಟೇಷನ್ನ ಕೊಡ್ತೀನಿ. ಅವರು ಈ ಸ್ಲೇಟಿನ ಈ ಇನ್ವಿಟೇಷನ್ನ ನೋಡಿದ ತಕ್ಷಣವೇ ನಗ್ತಾರೆ. ದಿನನಿತ್ಯ ನೋಡಿ ಇದಾಗಿತ್ತು, ಇದೇನೋ ಒಂಥರ ಸಿನಿಮಾ ಅವತಾರದಲ್ಲಿ ನೋಡ್ತಾ ಇದ್ದೀವಿ, ಆಲ್ ದ ಬೆಸ್ಟ್ ರವಿ ಅವರೇ ಅಂತಾರೆ. ಅವ್ರ ಹತ್ರ ವಿಶಸ್ ತೊಗೊಳ್ತೀನಿ, ಖಂಡಿತವಾಗ್ಲೂ ನೀವು ಬರಲೇಬೇಕು ಅಂತ ಅವ್ರ ಹತ್ರ ಒಂದು ಪ್ರಾಮಿಸನ್ನು ತೊಗೊಂಡು ಅಲ್ಲಿಂದ BK ಶಿವರಾಮ್, ವಾಟ್ ಅನ್ ಆಫೀಸರ್ಸ್ ದೀಸ್ ಪೀಪಲ್. ಯಾರು ನಮ್ಮ ಅಶೋಕ್ ಕುಮಾರ್, BK ಶಿವರಾಮ್, ಅಬ್ದುಲ್ ಅಜೀಮ್, ನಂಜುಂಡೇಗೌಡರು ಅಂತ ಒಬ್ಬರಿದ್ದಾರೆ CCBನಲ್ಲಿ, ರೇವಣ್ಣವರು ಅಂತ ಒಬ್ಬರಿದ್ದರು. ಇವರೆಲ್ಲ ದೇವರ್ ಆಲ್ ಅದೇನೋ ಹೇಳ್ತಾರಲ್ಲ ಫಂಟಾಬುಲಸ್ ಪೊಲೀಸ್ ಆಫೀಸರ್ಸ್ ನಾನು ನೋಡ್ರು ಆ ಒಂದು ದಿನಗಳಲ್ಲಿ. ಸೊ BK ಶಿವರಾಮ್ ಅವ್ರಿಗೆ ಕೊಟ್ಟು ಅವರು ತುಂಬ ಖುಷಿ ಪಡ್ತಾರೆ. ಅಲ್ಲಿಂದ ಅಜೀಮ್ ಅವ್ರನ್ನ ಬರ್ಮಾಡ್ಕೊಳ್ಳಿಕ್ಕೆ ಅಂತ ಅವ್ರ ಮನೆಗೆ ಹೋಗಿ ಅವ್ರಿಗೆ ಆ್ಯಸ್ ಇಟ್ ಈಸ್ ಇನ್ವಿಟೇಷನ್ ಕೊಟ್ಟು ಎಲ್ಲವೂ ಆಗ್ತಾ ಇದ್ದಂಗೆ ಒಂದೆರಡು ದಿನಗಳು ಕಳೆಯುತ್ತವೆ. ಖುಷಿ ಇರುತ್ತಲ್ರಿ ಈ ಇನ್ವಿಟೇಷನ್. ಸರ್ವೇ ಸಾಮಾನ್ಯ ನೀವೀಗ ಮಗುಗೆ ನಾಮಕರಣ ಮಾಡ್ಬೇಕಾದ್ರೆ ಆ ಇನ್ವಿಟೇಷನ್ ಕೊಡುವಾಗ ಏನು ಖುಷಿ ಇರುತ್ತೋ, ಇಲ್ಲ ಮದುವೆ ಮಾಡ್ಬೇಕಾದ್ರೆ ಏನು ಖುಷಿ, ಅದೇ ಥರನೇ ಕಣ್ರಿ ಈ ಒಂದು ಸಿನಿಮಾ ಇನ್ವಿಟೇಷನ್ ಕೊಡೋದು ಅದೇ ಥರನೇ. ಸೊ ಎಲ್ಲ ಕಡೆ ಹೋಗೋದು, ಇದು ನನ್ನ ಸಿನಿಮಾ ದಯವಿಟ್ಟು ಬರಬೇಕು, ಡೈರೆಕ್ಟರ್ ಡೈರೆಕ್ಟರ್ ಎಲ್ಲಿ ಹೋದರೂ ಸದ್ಯ ಡೈರೆಕ್ಟರ್ ಆದ್ಯಲ್ಲ ಈ ಒಂದು ವಿಷಸ್ ತಗೊಳ್ತಾ ಬರ್ತಾ ಇರಬೇಕಾದ್ರೆ ನಾ ಹೇಳಿದ್ನಲ್ಲ, ವಿಧಿ ಮೇಲ್ ಕೂತ್ಕೊಂಡು ಕೇಕೆ ಹಾಕಿ ನಗ್ತಾ ಇತ್ತು. ಇನ್ನು ಕೆಲವೇ ದಿನದಲ್ಲಿ ನಿನ್ನ ಸಿನಿಮಾ ನಿಂತೋಗುತ್ತೆ ಕಣೋ ವತ್ಸ, ನೀನು ಇಷ್ಟೊಂದು ಮೆರಿತಿದ್ಯಾ ಅಂತ ಹೇಳಿದ್ನಲ್ಲ, ಅದರ ಸಮಯ ಕೂಡ ಹತ್ತಿರ ಬರ್ತಾ ಇದೆ ರೀ. ನನಗೆ ಗೊತ್ತಿರಲಿಲ್ಲ. ಹೀಗಿರುವಾಗಲೇ ನಮ್ಮ ರಾಜಣ್ಣ ಫೋನ್ ಮಾಡ್ತಾರೆ. ಇಲ್ಲೇನು ಅಂತಂದರೆ, ನಿಮಗೆ ಒಂದು ಸರಿ ಹೇಳಿದ್ದೆ, ನೆನಪಿರಬೇಕು, ನಮ್ಮ ರಾಜಣ್ಣನವರ ಅತ್ತೆ ಮಗ ಯಾರು ಅಂತಂದರೆ ಕೊಬ್ಬರಿ ಮಂಜು ಅವರು. ಈ ಕೊಬ್ಬರಿ ಮಂಜು ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಫಸ್ಟ್ ಟೈಮ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ, ನಮ್ಮ ಯಜಮಾನ್ರು ನಮ್ಮ ವಿಷ್ಣು ಸಾರ್ನು ಕರೆದ್ಬಿಡು ಮುಹೂರ್ತಕ್ಕೆ, ಹಾಕ್ಸಿದ್ಯಾ ಅವ್ರ ಹೆಸರನ್ನ ಅಂತ ಕೇಳ್ತಾರೆ. ಇಲ್ಲ ಕೇಳಿದೆ, ಹೆಂಗೆ ಹಾಕ್ಸೋಕ್ಕಾಗತ್ತೆ, ಸರಿ ಅಟ್ಲೀಸ್ಟ್ ಒಂದು ಆಶೀರ್ವಾದನೋ, ಇಲ್ಲ ಅವ್ರು ಬರ್ತೀನಿ ಅಂದರೆ ನಿನ್ನ 7 ಜನ್ಮದ ಪುಣ್ಯ ನಿಂದು, ಬಾ ನಾನು ಬರ್ತೀನಿ, ನಿಮ್ಮ ಡೈರೆಕ್ಟ್ರನ್ನು ಕರೆಸ್ಬಿಡು, ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ನಾನು ಬರೋ ಹಂಗೆ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನನ್ನ ಯಜಮಾನ್ರನ್ನ ಮತ್ತೊಬ್ಬ ನಿರ್ಮಾಪಕ ನನ್ನ ಸಿನಿಮಾಗೆ ಬರೋ ಹಾಗೆ ಮಾಡ್ತಾನೆ, ಇದು ಯಾಕೆ, ಇದು ಹೇಗೆ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇದೆ ಅಲ್ವಾ. 2002, 2003ರಲ್ಲಿ ಈ ನನ್ನ ಮತ್ತು ನನ್ನ ಯಜಮಾನರ ಆ ಒಂದು ಪವಿತ್ರವಾದ ಸಂಬಂಧಕ್ಕೆ ಮುರಿದು ಬಿದ್ದು ಹೋಗಿತ್ತು. ಆ ಸಂಬಂಧ ಮುರಿದು ಬಿದ್ದು ಹೋಗಿತ್ತು. ಹೇಳಲಿಕ್ಕೆ ಬೇಸರ ಆಗುತ್ತೆ, ಆದರೆ ಹೇಳಲೇಬೇಕು. ಪ್ರತಿಯೊಂದನ್ನು ಹೇಳ್ತೀಯಾ, ಇದನ್ನು ಯಾಕೆ ಹೇಳಲ್ಲ ಶ್ರೀವತ್ಸ ಅಂತ ಯಾರು ನನ್ನನ್ನು ಬೆರಳು ಮಾಡಿ ಕೇಳಬಾರ್ದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ನನ್ನ ಯಜಮಾನ್ರದ್ದು ಒಂದು ಕಾರ್ಯಕ್ರಮ ಮಾಡಿದ್ದೆ ಆ ಒಂದು ಇದರಲ್ಲಿ ಚಾನಲ್ನಲ್ಲಿ. ಆವಾಗ ಒಬ್ಬರು ಫೋನ್ ಮಾಡಿ ಇದೇ ನಿಟ್ಟಿನಲ್ಲಿ ಕೇಳಿದ್ರು, ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು, ನಿಮ್ಮ ವಿಷ್ಣು ಸಾರಿಂದ ದೂರ ಆಗಿದ್ದ ವಿಷಯನ ಹೋಗ್ಬಿಟ್ಟು ಜನರ ಹತ್ರ ಹೇಳೋ ತಾಕತ್ತಿದೆಯಾ ನಿನಗೆ, ಅದನ್ನೆಲ್ಲ ಮಾತಾಡೋ ತಾಕತ್ತಿದೆಯಾ ನಿನಗೆ ಅಂತ ಹೇಳಿದರು. ಇನ್ನೊಂದು ಕಡೆ ಪ್ರಸನ್ನ ಸಾರ್ ಅಂತ ನಿಮಗೆಲ್ರಿಗೂ ಗೊತ್ತಿರ್ಬೋದು, ನಮ್ಮ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರು, ಅವ್ರು ಹೇಳಿದ್ರು, ರವಿ ಎಲ್ಲವೂ ಮಾತಾಡ್ತಾ ಹೋಗಬೇಕಾದ್ರೆ ಮನುಷ್ಯ ಎಲ್ಲವನ್ನೂ ಹೇಳ್ಕೊಬೇಕಾಗತ್ತೆ, ಆ ನಿಟ್ಟಿನಲ್ಲಿ ನೀನು ವಿಷ್ಣು ಸಾರಿಂದ ದೂರ ಆಗಿದ್ದು ಹೇಳ್ತೀಯಮ್ಮ ಅಂತಂದರು. ನಾನು ಅಂದೆ, ಖಂಡಿತವಾಗ್ಲೂ ಹೇಳ್ತೀನಣ್ಣ ಅಂತಂದೆ, ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆ ಅಂತಂದರೆ ನಾನಿಲ್ಲಿ ಬಂದಿರೋದೇ ನನ್ನ ಆತ್ಮವನ್ನು ವಿಮರ್ಶನೆ ಮಾಡ್ಕೊಳ್ಳೋಕ್ಕೋಸ್ಕರ, ನನ್ನ ಲೋಕನವನ್ನು ಮಾಡ್ಕೊಳ್ಳೋಕ್ಕೋಸ್ಕರ, ನನ್ನನ್ನು ನಾನು ಪಕ್ವ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದು ಈ ಕ್ಯಾಮ್ರಾ ಮುಂದೆ ಕೂತಿದ್ದೀನಿ, ಈ ಜನರ ಮುಂದೆ ಕೂತಿದ್ದೀನಣ್ಣ. ಒಂದಲ್ಲ ಒಂದು ದಿವಸ ನನ್ನ ಯಜಮಾನರ ವಿಷಯವಾಗಿ ಮಾತಾಡಬೇಕಾದ್ರೆ ಏನೆಲ್ಲ ನಡೀತು ಅದೆಲ್ಲವನ್ನು ತಂದು ಅವ್ರ ಮುಂದೆ ಇಡ್ತೀನಣ್ಣ ಅಂತ ಹೇಳಿದ್ದೆ. ಸ್ನೇಹಿತರೆ, ಇನ್ನೊಂದು ವಿಷಯ ಗೊತ್ತಾ, ನನ್ನ ಮತ್ತು ನನ್ನ ಯಜಮಾನರ ಮಧ್ಯೆ ಬಂದಂತಹ ಬಿರುಕಿದೆಯಲ್ಲ, ಅದು ನಮ್ಮಿಬ್ರಿಗೋಸ್ಕರ ಅಲ್ಲ ರೀ, ಯಾರಿಗೋಸ್ಕರನೋ ನಾವಿಬ್ಬರು ವೃಥಾ ನಮ್ಮ ಸಂಬಂಧವನ್ನು ಹಾಳು ಮಾಡ್ಕೊಂಬಿಟ್ವಿ. ಇದು ಸತ್ಯನ ಹೌದಾ ಅಲ್ವಾ ಅನ್ನೋದಕ್ಕೆ 4 ಜನ ಆ ಕಾಲದಲ್ಲೇ ಸಾಕ್ಷಿಯಾಗಿದ್ದರು. ಒಂದು ನಾನು, ಒಂದು ನನ್ನ ಯಜಮಾನರು, 3ನೇದು ಸೂರಪ್ಪ ಬಾಬು ಅವರು, 4ನೇದು ನಾಗಣ್ಣವರು. ಈ 4 ಬಿಟ್ಟರೆ ಪಂಚಭೂತಗಳಲ್ಲಿ ಎಲ್ಲೋ ಕೂತಿರ್ತಕ್ಕಂತಹ ದೇವರನ್ನು ನಾನು ಸಾಕ್ಷಿಯನ್ನಾಗಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ 5 ಜನಕ್ಕೆ ಗೊತ್ತು ಅಲ್ಲಿ ನಡೆದದ್ದೇನು ಆದದ್ದೇನು ಅಂತ. ಯಾವುದೋ ಒಂದು ವಿಷಯ, ಒಂದೇ ಒಂದು ವಿಷಯ ಇಟ್ಕೊಂಡು ನನ್ನ ಯಜಮಾನರು ಒಂದು ಲೈನನ್ನು ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀನು ನಿನ್ನ ಮುಖವನ್ನು ನನಗೆ ತೋರಿಸಬಾರ್ದು.
ಯು ಶುಡ್ಂಟ್ ಶೋ ಯುವರ್ ಫೇಸ್ ಟು ಮೀ, ಗೆಟ್ ಔಟ್ ಅಂತ ಅಂದರು. ದಟ್ ವಾಸ್ ದ ಲಾಸ್ಟ್. ಯಾರಿಗೆ ಸುಳ್ಳು ಹೇಳ್ಬೋದು, ಏನೇ ಮಾಡ್ಬೋದು, ಆದರೆ ಎಷ್ಟು ದಿವಸ ಇಲ್ಲಿ ಕೊರೆಯುತ್ತೆ ಕಣ್ರಿ. ನಾವೆಷ್ಟೇ ಸುಳ್ಳುಗಳನ್ನು ಹೇಳ್ತಾ, ನಾವೆಷ್ಟೇ ಮೋಸಗಳನ್ನು ಮಾಡ್ತಾ ಬಂದರೂ ಇದಕ್ಕೆ ನಾವು ಸುಳ್ಳು ಹೇಳಲಿಕ್ಕಾಗಲ್ಲ, ಇದಕ್ಕೆ ನಾವು ಮೋಸ ಮಾಡ್ಕೊಳ್ಳಿಕ್ಕಾಗಲ್ಲ. ಬರಬಾರ್ದು ಅಂತ ಅಂದ್ಬಿಟ್ರು, ಬಿಟ್ಬಿಟ್ಟೆ 2003. ಯಾಕೆ ಅಂತಂದರೆ ಅವ್ರಿಗಿಂತ ಇನ್ನೇನಿದೆ, ತಂದೆ ಅಂತಿದ್ರು, ಗುರುರ ಸ್ಥಾನದಲ್ಲಿದ್ದರು, ಅಣ್ಣನ ಸ್ಥಾನದಲ್ಲಿದ್ದರು, ನನ್ನನ್ನು ಸಾಕಿದ್ರು, ಹೆಸರು ಕೊಟ್ಟರು, ಜೀವನವನ್ನು ಮಾಡಿಕೊಳ್ಳಿಕ್ಕೆ ಒಂದು ಸೂರು, ಆಶ್ರಯ ಎಲ್ಲವನ್ನೂ ಕೊಟ್ಟರು. ಅವರೇ ಹೊರಟೋಗುವಂದ ಮೇಲೆ ಆ ಜಾಗದಲ್ಲಿ ನಿಲ್ಲೋ ಅಧಿಕಾರನೂ ನಮಗಿಲ್ಲ, ಏನೂ ಇಲ್ಲ. ಯಾಕೆ ಅಂತಂದರೆ ಅವರ ಎಲ್ಲ ಮಾತನ್ನು ನಾವು ನೆರವೇರಿಸ್ಕೊಂಡು ಬಂದಿರಬೇಕಾದ್ರೆ ಈ ಮಾತನ್ನು ನಾವು ನೆರವೇರಿಸಲೇಬೇಕು. ಹೊರಟೋಗು, ಹೋಗ್ಬಿಟ್ಟು ಬರ್ತೀನಿ, ಇಷ್ಟೇ ಸ್ನೇಹಿತರೆ ಮಾತಾಡಿರೋದು. ಸೂರಪ್ಪ ಬಾಬು ವಾಸ್ ದ ಪರ್ಸನ್ ಹೂ ವಾಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೀ. ಅವ್ರಿಗೆ ಚೆನ್ನಾಗಿ ಗೊತ್ತು. ಹೊರಟೋಗು, ಹೋಗ್ಬಿಟ್ಟು ಬರ್ತೀನಿ ಅಣ್ಣ, ಇಷ್ಟೇ. ಬಂದ್ಬಿಟ್ಟಿದ್ದೆ. ಇಲ್ಲಿ ನನಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಇದೇ ಕೊಬ್ಬರಿ ಮಂಜು ಒಂದು ದಿವಸ ಬಂದು ಸಾರನ್ನ ಪರಿಚಯ ಮಾಡಿಸ್ಕೊಡು, ನಾನು ಕರಣ್ ಅರ್ಜುನೋ ಇಲ್ಲ ರಾಮ್ ಲಖನ್ನೋ ಅಂತ ಅನಿಸುತ್ತೆ, ನಮ್ಮ ಯಜಮಾನ್ರನ್ನ ಮತ್ತು ರವಿಚಂದ್ರನ್ ಸರ್ ಇಬ್ಬರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನನ್ನು ಕೇಳಿದಾಗ ನಾನು ಯಜಮಾನ್ರನ್ನ ಕೇಳ್ಕೊಳಕ್ಕೆ ಹೋಗಿದ್ದೆ. ಅಣ್ಣ ಈ ಥರ ಕೆ ಮಂಜು ಅಂತ ಹೇಳಿ ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ತಾರೆ, ಹಾಗೆ ಹೀಗೆ ಅಂದ ತಕ್ಷಣ ರೌಡಿಗಳನ್ನ ಕರ್ಕೊಂಡು ಮನೇಲಿ ಬರಬೇಡ ಅಂತ ಅಂದ್ಬಿಟ್ಟಿದ್ರು. ಇಟ್ ವಾಸ್ ಇನ್ 2001 ಸಮಥಿಂಗ್ ಲೈಕ್ ದ್ಯಾಟ್. ಹಾಗೆ ಹೇಳಿದ ತಕ್ಷಣ ನಾವು ಹೊರಗೆ ಬಂದಂದೆ, ಮಮ್ಮ ಯಾಕೋ ಯಜಮಾನ್ರು ಮೂಡಲಿಲ್ಲ, ಅಣ್ಣ ಮೂಡಲಿಲ್ಲ, ಇನ್ನೊಂದು ಸತಿ ಯಾವಾಗಲಾದ್ರು ನೋಡೋಣ ಅಂತ ಹೇಳಿ ಕರ್ಕೊಂಬಂದ್ಬಿಟ್ಟಿದ್ದೆ. ನನಗೀಗಲೂ ಚೆನ್ನಾಗಿದೆ. ಅದು ರಾತ್ರಿ 7-7:30 ಸಮಯದಲ್ಲಿರ್ಬೇಕು, ಮುಸ್ಸಂಜೆ ಸಮಯ. ಈಗ ವಿಪರ್ಯಾಸ ನೋಡಿ, ಅದೇ ಮಂಜು ಬಂದು ಈ ರವಿ ಶ್ರೀವತ್ಸನ್ನ ಅದೇ ನನ್ನ ಯಜಮಾನ್ರ ಮನೆಗೆ ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅದು ಏನಕ್ಕೆ? ಇದೇ ರವಿ ಶ್ರೀವತ್ಸನ ಸಿನಿಮಾಗೆ ಆ ಯಜಮಾನ್ರನ್ನ ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಲಾಯ ತಸ್ಮೈ ನಮಃ ಅಂತ ನಾನು ಅದಕ್ಕೆ ಹೇಳೋದು. ಸಮಯ, ಸಂದರ್ಭ, ಯಾವ್ಯಾವ ವ್ಯಕ್ತಿಯನ್ನು ಎಲ್ಲೆಲ್ಲಿ ಯಾವ ನಿಟ್ಟಿನಲ್ಲಿ ನಿಲ್ಲಿಸುತ್ತೆ ಅದು ಅವನೊಬ್ಬನಿಗೆ ಗೊತ್ತು. ಎಷ್ಟೋ ಜನ ಕೇಳ್ತೀರಾ, ಸರ್ ಜಾಕ್ ಮಂಜು ನಿಮ್ಮ ಜೊತೆ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಇವತ್ತು ಯಾಕೆ ಸರ್ ಮಾಡ್ತಿಲ್ಲ ಅಂತ. ಇವತ್ತು ಸುದೀಪ್ ಅವ್ರ ಜೊತೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಇಷ್ಟೇ. ಅವತ್ತು ಜಾಕ್ ನನ್ನ ಕೋರ್ಟಲ್ಲಿದ್ದರು, ಇವತ್ತು ಸುದೀಪ್ ಸರ್ ಕೋರ್ಟಲ್ಲಿದ್ದಾರೆ. ತದನಂತರ ದಿನಗಳಲ್ಲಿ ಯಾರ್ಯಾರು ಯಾವ್ಯಾವ ಕೋರ್ಟಲ್ಲಿರ್ತಾರೋ ಅವನ ತೀರ್ಮಾನ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಕೊಬ್ಬರಿ ಮಂಜು. ಕರ್ಕೊಂಬಂದ್ಬಿಡು ನಿಮ್ಮ ಡೈರೆಕ್ಟ್ರನ್ನ, ನೀನು ಬಂದ್ಬಿಡು, ನಾನು ಯಜಮಾನ್ರನ್ನ ಕರ್ಕೊಂಬರ್ತೀನಿ. ನನ್ನ ಯಜಮಾನನನ್ನು ನೀನು ನನ್ನ ಸಿನಿಮಾಗೆ ಕರ್ಕೊಂಬರೋದೇನಪ್ಪ ಮಹಾನ್ ಭಾವ. ನನಗೆ ಗೊತ್ತಿಲ್ವಾ? ಅರೆ ನಿನ್ನ ಮತ್ತು ಯಜಮಾನ್ರ ಆ ಕ್ಷಣದ ಆ ದಿನದ ಸಂಬಂಧ ಅಂದರೆ ಅಬ್ಬಬ್ಬ 3 ವರ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್. ನಾವು ಕೋಟಿಗೊಬ್ಬ ಮಾಡೋ ಟೈಮ್ನಲ್ಲಿ ಏನೋ ಒಂದು ಸಿನಿಮಾ ಮಾಡಿರ್ಬೋದು. ನನ್ನ ಯಜಮಾನರ ಸಂಬಂಧ ಆ ದಿನದಲ್ಲಿ 14 ವರ್ಷ ತುಂಬಿತ್ತು. ನನಗೆ ಗೊತ್ತಿಲ್ವಾ ನನ್ನ ಆ ಸಿಂಹ ಏನು ಅಂತ? ನನಗೆ ಗೊತ್ತಿಲ್ವಾ ನನಗೆ ಅನ್ನ ಇಟ್ಟಂತಹ ಆ ಒಡೆಯನ ಆ ಮನಸ್ಸೇನು ಅಂತ? ಒಂದು ಸಾರಿ ಡಿಸಿಷನ್ ತೊಗೊಂಡ್ರೆ ನೆವರ್ ಹಿ ವಿಲ್ ಸ್ಟೆಪ್ ಬ್ಯಾಕ್. ನನಗೆ ಚೆನ್ನಾಗಿ ಗೊತ್ತು. ಹೊರಟೋಗೋ ಅಂದರೆ ಹೊರಟೋಗ್ಬೇಕಷ್ಟೇ, ಮುಗಿದೋಯ್ತು. 9 ವರ್ಷ ತಾಯಿ ತನ್ನ ಮಡ್ಲಲ್ಲಿ ಹೇಗೆ ಮಗುವನ್ನು ಭದ್ರ ಮಾಡ್ತಾಳೋ ತನ್ನ ಗರ್ಭದಲ್ಲಿ ಅಷ್ಟು ಭದ್ರ ಮಾಡಿದ್ರು ನನ್ನ ಯಜಮಾನ. 9 ವರ್ಷ ಆದಮೇಲೆ ಸುಮ್ಮನೆ ಹಂಗಂದ್ರು ಅಷ್ಟೇ. ಮತ್ತೆ ಗರ್ಭದೊಳಗೆ ಹೋಗೋಕ್ಕೆ ಸಾಧ್ಯನಾ? ಹಾಗೆ ನಾನು ನನ್ನ ಯಜಮಾನ್ರ ಹತ್ರ ಹೋಗೋಕ್ಕಾಗಲ್ಲ. ನಂಗೆ ಚೆನ್ನಾಗಿ ಗೊತ್ತಿತ್ತು. ಎಷ್ಟೋ ಜನ ಕೇಳ್ತೀರಾ, ಸರ್ ಯಾಕೆ ನೀವು ವಿಷ್ಣು ಸರ್ ಫಿಲ್ಮ್ನ ಡೈರೆಕ್ಟ್ ಮಾಡೋಕ್ಕಾಗಲಿಲ್ಲ? ಆ ಯೋಗ, ಆ ಯೋಗ್ಯತೆ ಎರಡನ್ನೂ ನಾನು ಕೇಳ್ಕೊಂಬರಲಿಲ್ಲ. ಮುಗಿದೋಯ್ತು. ಈ ನಿಟ್ಟಿನಲ್ಲಿ ನಾನು ಹೇಳ್ತೀನಿ, ಸರ್ ನಾನು ಅಲ್ಲಿ ಬರೋಲ್ಲ ಸರ್, ಬೇಡ, ಅವ್ರು ಬರೋದಿಲ್ಲ ಸರ್ ಅಂತಂದರೆ, ಸರ್ ನಮ್ಮ ಮಂಜಾಕ್ರಸ್ತಾನತೆ ಬನ್ನಿ ಸರ್. ಅವಳಿಗೆ ನಂಗೆ ನಕ್ಕೊಂಡೆ. ಮಂಜ ಓಕೆ ಸರ್, ಆಯಿತು ಸರ್, ಈಗ ಹೋಗಲೇಬೇಕು. ಯಾಕೆ ಅಂತಂದರೆ ಇದೇ ಮಂಜು ರಾಜಣ್ಣಂಗೆ ರಿಲೇಷನ್. ನಾನು ಹೋಗಲಿಲ್ಲ ಅಂದರೆ ನೋಡಿದ್ಯಾ ನಿಮ್ಮ ಡೈರೆಕ್ಟ್ರಿಗೆ ಎಷ್ಟು ಕೊಬ್ಬು, ಬಾ ಅಂದರೆ ಬರೋಲ್ಲ ಅಂತಾನೆ. ಇದೇನಾಗತ್ತೆ ಈಗ ಅವೆಲ್ಲ ನಾನು ಕೇರೇ ಮಾಡಲ್ಲ, ಯಾರಿಗೂ ಕೇರ್ ಮಾಡಲ್ಲ. ಪಿಕ್ಚರ್ ಮಾಡಿದ್ರು ಸರಿ, ಮಾಡದಿದ್ರು ಸರಿ, ಬಿಕಾಸ್ ಸೀನ್ ಎನಫ್.
ಆದರೆ ಆಗ ಹೇಳಿದ್ನಲ್ಲ, ಇದೊಂದು ಇನ್ವಿಟೇಷನ್ ಇಟ್ಕೊಂಡು ಹೋಗೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೆ ನಾನು. ಇದು ನನ್ನ ಸಿನಿಮಾ, ಇದು ನನ್ನ ಫಸ್ಟ್ ಸಿನಿಮಾ, ದಯವಿಟ್ಟು ಬನ್ನಿ ಈ ಥರ ಕೇಳ್ಕೊತಾ ಇದ್ದೆ. ಇದು ನಿಂತೋಗ್ಬಿಟ್ರೆ, ನೋಡಿದೆ ನೀನು ಡೈರೆಕ್ಟ್ರು ಬರಲಿಲ್ಲ, ಬೇಕಾಗಿಂತ ಸಿನಿಮಾ ಅಂತ ಏನಾದ್ರು ಹೇಳಿ ನಿಂತೋಗ್ಬಿಟ್ರೆ, ಅಯ್ಯೋ ಪರವಾಗಿಲ್ಲಪ್ಪ, ಬೇಡ, ಯಾಕೆ ಬೇಕು, ಕರಿತಾ ಇದ್ದಾರೆ, ಹೋಗೋಣ. ಅದೇನೋ ಅಂತಾರಲ್ಲ, ತಿರುಪತಿಲಿರೋ ವೆಂಕಟರಮಣ ಸ್ವಾಮಿ ನಮ್ಮನ್ನು ನೋಡೋಕ್ಕೆ ಇಷ್ಟಪಡದೆ ಹೋದ್ರು ನಾವು ನೋಡೋಣ. ನನ್ನ ಯಜಮಾನ ನಾನು ನೋಡದೇ ಇರ್ಬೋದು, ಹೋಗ್ಬಿಟ್ಟು ಆಗೋಯ್ತು, 3-4 ವರ್ಷ ಆಗೋಗಿದೆ, ಕಾಲನ್ನು ಒಂದ್ಸರಿ ಸ್ಪರ್ಶ ಮಾಡ್ಕೊಂಡು ಬಂದುಬಿಡೋಣ. ಹತ್ತಿರ ಬಿಟ್ಟರೆ ಹತ್ತಿರ ಕೂತ್ಕೊಳ್ಳೋಣ, ದೂರದಲ್ಲಿ ನಿಲ್ಲಿಸಿದ್ರೆ ದೂರದಿಂದನೇ ನನ್ನ ಯಜಮಾನನ ನೋಡಿದೆ, ನನ್ನ ತಿರುಪತಿ ವೆಂಕಟರಮಣ ಸ್ವಾಮಿನ ನೋಡಿದೆ, ನನಗೆ ಅವ್ರು ವೆಂಕಟರಮಣ ಸ್ವಾಮಿನೇ, ನೋಡಿದೆಪ್ಪ, ಹೋಗ್ಬಿಟ್ಟು ಬರ್ತೀನಪ್ಪ ಅಂತ ಬಂದ್ಬಿಡ್ಬೋದಲ್ಲ, ಹೋಗಿ ಬರೋಣ ಅಂತ ಹೇಳಿ ಹೊರಟೆ. ಹೋಗಾಯಿತು, ಆ ಮನೆ ಒಳಗಡೆ ಹೆಜ್ಜೆ ಇಟ್ಟಾಯಿತು. ಅದೇ ನನ್ನ ಯಜಮಾನ್ರ ಬಗ್ಗೆ ಮಾತಾಡೋದಕ್ಕೆ ಅದೇ ಹೇಳ್ತೀನಲ್ಲ, ಪುಟಗಳು ಸಾಲಲ್ಲ. ಏನೇ ಆಗಿರ್ಬೋದು, ನೀವು ಕೇಳ್ಬೋದು, ಸರ್ ಆ ಜಗಳಕ್ಕೆ ಏನು ಕಾರಣ? ಅದಕ್ಕೆ ಇದೇ ರೀತಿ ನಾನೇನು ಸಮಯ ಸಂದರ್ಭ ಬಂದಾಗ ಸಂಕ್ಷಿಪ್ತವಾಗಿ ಬಿಡಿಸಿ ಹೇಳ್ತೀನಿ, ಈಗಲ್ಲ. ಯಾಕೆಂದರೆ ಐ ಡೋಂಟ್ ಟು ಡಿವಿಯೇಟ್. ಮುದ್ದಾಗಿ ಕೂತಿದ್ರು, ಪಕ್ಕಾ ಸಾಯಿಬಾಬಾ ನನ್ನ ಯಜಮಾನ. ಯಾವ ಬಿಳಿ ಶೇರ್ವಾಣಿ ಅದು ಇದೆಲ್ಲ ಹಾಕಿ ತಲೆಗೆ ಅದನ್ನು ಕಟ್ಕೊಂಡು ವರ್ಣಿಸೋಕ್ಕೆ ಇಲ್ಲಿಂದ ಪದಗಳು ಬರೋಲ್ಲ, ಇಲ್ಲಿಂದನೂ ಬರೋಲ್ಲ, ಎಲ್ಲಿಂದನೂ ಬರೋಲ್ಲ. ಸುಮ್ಮನೆ ಕೈ ಮುಗಿದು ಅದ್ರ ಮುಂದೆ ನಿಂತಿರಬೇಕು ಅನ್ನೋದಷ್ಟೇ ಇವತ್ತಿನ ಜೀವನದ ನನ್ನ ಪ್ರತಿ ಕ್ಷಣದ ಇದು ಅಷ್ಟೇ, ನಿಲುವೇ ಅಷ್ಟೆ. ಅಲ್ಲಿ ನೋಡಿದ ತಕ್ಷಣ ನೋಡಿ, ಅಲ್ಲಿ ನಿಂತಿರ್ತಾರೆ, ಇಲ್ಲಿರ್ತಾರೆ, ನಮಸ್ಕಾರ ಮಾಡ್ಬಿಟ್ಟು ನಿಂತ್ಬಿಡ್ಬೇಕಷ್ಟೆ. ಆ ನಿಟ್ಟಿನಲ್ಲಿ ಹೋದೆ, ಕಾಲಿಗೆ ನಮಸ್ಕಾರ ಮಾಡಿದೆ. ಹಿಂಗಂದ್ರು ಅಷ್ಟೇ. ಕೃಷ್ಣ ಅವ್ರು ಯಾವಾಗಲೂ ಕೃಷ್ಣ ಅನ್ನೋರು ಪಕ್ಕದಲ್ಲಿ ಒಂದು ಚೇರ್ ಹಾಕಿದ್ರು. ಸದ್ಯ ಪುಣ್ಯ ನಾನು ಕೂತ್ಕೊಳ್ಳೋಕೆ ಹೇಳಿದ್ರಲ್ಲ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡೆ. ಎಲ್ಲವೂ ಆಯಿತು. ನಮ್ಮ ರಾಜಣ್ಣ ಏನು ಮಾಡ್ತಾರೆ, ಇನ್ವಿಟೇಷನ್ ತೆಗಿತಾರೆ, ಮಂಜು ಪರಿಚಯ ಮಾಡಿಸ್ತಾರೆ, ನನ್ನ ಅತ್ತೆ ಮಗ ಅಂತ ಹೇಳಿ ಈ ಥರ ಸಿನಿಮಾ ಮಾಡ್ತಾಯಿದ್ದಾರೆ, ರವಿನೇ ಡೈರೆಕ್ಟ್ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ನನ್ನ ಕಡೆ ಒಂದು ಮುಖ, ಆ ಗಾಂಭೀರ್ಯದ ಆ ಟರ್ನ್ ಇದೆಯಲ್ಲ, ಹಿಂಗಿದ್ರೆ ಸುಮ್ಮನೆ ಹಂಗೆ ನೋಡ್ತಾರಷ್ಟೆ. ನೋಡಿದ ತಕ್ಷಣ ನನ್ನ ಮುಖದಲ್ಲಿ ಏನಿಲ್ಲ, ಒಂದು ಪುಟ್ಟ ನಗು ಅಷ್ಟೇ. ಆಶೀರ್ವಾದ ಸಿಕ್ಕಾಗೋದ್ಮೇಲೆ ಇನ್ನೇನಿದೆ, ಆ ಪುಟ್ಟ ನಗು. ಎಲ್ಲವೂ ಆಯಿತು. ಇನ್ವಿಟೇಷನ್ನ ರಾಜಣ್ಣ ತೆಗೆದವ್ರು ಕೈ ಕೊಟ್ಟರು. ಹೀಗೆ ಲೆಫ್ಟಲ್ಲಿ ಅದನ್ನು ಓಪನ್ ಮಾಡಿ ಹಿಂಗೆ ತೆಗೆದ್ರು. ಹಿಂಗೆ ತೆಗೆದ ತಕ್ಷಣ ಇದು ಬರುತ್ತೆ. ಇದು ಬಂದಿದ್ದ ತಕ್ಷಣ ನೋಡಿದ್ರು, ಎಲ್ಲವೂ ಆಯಿತು. ಇದೇ ಟೈಮ್ಗೆ ಏನಾಗುತ್ತೆ, ಅಮ್ಮ ಬರ್ತಾರೆ, ಭಾರತಿ ಅಮ್ಮ ಅವ್ರು ಬರ್ತಾರೆ. ಬಂದು ಯಾವುದು ಅಂತೇನೋ ಕೇಳಿದ್ರು. ಕೇಳಿದ ತಕ್ಷಣ ಈ ಥರ ಡೆಡ್ಲಿ ಸೋಮ ಅಂತ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರ ಮಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ರವಿ ಶ್ರೀವತ್ಸ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಹೇಗಿದೆ ಅಂತ ಕೇಳಿದ್ರು. ಕೇಳಿದ ತಕ್ಷಣ ಭಾರತಿ ಅಮ್ಮ ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಏನೂ ಮಾತಾಡದೆ ಹಾಗೆ ಹೊರಟೋಗ್ಬಿಟ್ರು ಸ್ನೇಹಿತರೆ, ಹೊರಟೋಗ್ಬಿಟ್ರು. 2 ಸೆಕೆಂಡಲ್ಲಿ ನನ್ನ ಯಜಮಾನ್ರು ಹೀಗೆ ತೆಗೆದಂತಹ ಇನ್ವಿಟೇಷನ್ನ ಒಳಗೆ ಹಾಕ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ ಅಲ್ಲಿಟ್ಬಿಟ್ರು. ಇಟ್ಟಿದ ತಕ್ಷಣವೇ ನಾನು ರಾಜಣ್ಣ ಅವ್ರ ಮುಖ ನೋಡಿದೆ. ನನಗೆ ಮಂಜು ಈಸ್ ನನ್ ಆಫ್ ಮೈ ಈಸ್ ನಾಟ್ ಮೈ ಕಪ್ ಆಫ್ ಟೀ ಆರ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ರಾಜಣ್ಣ ಈಸ್ ಇಂಪಾರ್ಟೆಂಟ್ ನನಗೆ. ಯಾಕೆ ಅಂತಂದರೆ ನಿರ್ಮಾಪಕರು ಏನಾರು ಅಂದ್ಕೊಂಬಿಟ್ರ, ಏನಾರು ಅಂದರೆ ಒಂದು ಮಾತು ಬರಲಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಈ ಫೋಲ್ಡ್ಗೂ ಹೋಗಲಿಲ್ಲ, ಇದು ನೋಡಲಿಲ್ಲ, ಟಕ್ಕಂತ ಒಳಗೆ ಹಾಕಿ ಹಂಗೆ ಇಟ್ಬಿಟ್ರು. ನಾನು ಹೇಳಿದ್ನಲ್ಲ, ನನಗೆ ಗೊತ್ತು ನನ್ನ ಯಜಮಾನ್ರು ಏನು ನನಗೆ ಚೆನ್ನಾಗಿ ಗೊತ್ತು. ಹಂಗಾಗಿ ಹಂಗೆ ಇಟ್ಟಿದ ತಕ್ಷಣವೇ ನಾನು ರಾಜಣ್ಣ ಅವ್ರ ಮುಖ ನೋಡಿದೆ, ರಾಜಣ್ಣ ಅವ್ರು ನನ್ನ ಮುಖ ನೋಡಿದ್ರು, ಎಲ್ಲ ಆಯಿತು. ಅಣ್ಣ ದಯವಿಟ್ಟು ಬನ್ನಿ ಅಣ್ಣ ಅಂತಂದೆ. ಇಲ್ಲ ನಾನು ಇರೋದಿಲ್ಲ, ನನಗೆ ತುಂಬ ಚೆನ್ನಾಗಿದೆ, ಇಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕೇಳುತ್ತೆ, ಇಲ್ಲ ನಾ ಇರೋದಿಲ್ಲ ಅಂತಂದರು. ನೀವು ಬಂದಿದ್ದರೆ ಚೆನ್ನಾಗಿರೋದು ಅಂತ ಅಂದೆ. ಸುಮ್ಮನೆ ಇದ್ದರು. ಎದ್ದಿದ ತಕ್ಷಣ ಕಾಲಿಗೆ ನಮಸ್ಕಾರ ಮಾಡಿದೆ. ನಾ ಹೋಗ್ಬಿಟ್ಟು ಬರ್ತೀನಿ ಅಣ್ಣ ಅಂತ ಅಂದೆ. ಹೋಗ್ಬಿಟ್ಟು ಬರ್ತೀನಿ ಅಂದ ತಕ್ಷಣ ಏನೂ ಮಾತಾಡಲಿಲ್ಲ. ಕೃಷ್ಣ ಅಂತಂದರು. ಹಂಗಂದಿದ ತಕ್ಷಣ ಹೊರಗೆ ಬಂದುಬಿಟ್ಟೆ ನಾನು. ರಾಜಣ್ಣ ಅವರು ಮಾತಾಡ್ತಿದ್ರು ಅನ್ಸತ್ತೆ, ಮಂಜು ಅವರು ಮಾತಾಡ್ತಿದ್ರು ಅನ್ಸತ್ತೆ. ಹೊರಗಡೆ ಬಂದಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು. ಸುಮ್ಮನೆ ನಿಂತಿದ್ದೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ರಾಜಣ್ಣ ಬಂದರು, ಒಂದು ಸ್ವಲ್ಪ ಹೊತ್ತಾದಮೇಲೆ ಮಂಜು ಬಂದರು. ಎಲ್ಲವೂ ಆಯಿತು. ಯಾಕೆ ಬಂದ್ಬಿಟ್ಟೆ ಅಂತಂದರು. ಎಲ್ಲ ಅವರು ನನಗೆ ಗೊತ್ತು ಮಂಜು ಸರ್ ಅವರೇನು ಅಂತ, ಹೊರಡೋಣ ಅಂತಂದೆ. ನಾನು ರಾಜಣ್ಣ ಸರ್ಗಂದೆ, ಸರ್ ಏನು ಬೇಜಾರು ಮಾಡ್ಕೋಬೇಡಿ, ಅವ್ರ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ, ನೀವು ನೊಂದ್ಕೊಂಬಿಟ್ರೆ ಕಷ್ಟ ಆಗುತ್ತೆ ಅಂದರೆ, ಇಲ್ಲ ಸರ್ ಪರವಾಗಿಲ್ಲ, ಏನಿಲ್ಲ, ಅವ್ರು ನೋಡಿದ್ರಲ್ಲ ಬಿಡಿ ಸರ್, ಅಷ್ಟು ನೋಡಿದ್ರೆ ಸಾಕು ಅನ್ನೋ ಥರದಲ್ಲಿ ಹೇಳಿ ಎಲ್ಲರೂ ಡಿಸ್ಪರ್ಸ್ ಆದ್ವಿ, ಹೊರಟ್ಬಿಟ್ವಿ.
ಹೊರಟಾಯಿತು. ಇಲ್ಲೇನಾಗಿರುತ್ತೆ, ಮಂಜು ಅವರು ಆ್ಯಸ್ ಇಟ್ ಈಸ್ ರಾಜಣ್ಣ ಅವ್ರನ್ನ ಕೇಳಿದ್ದಾರೆ ಅನಿಸತ್ತೆ. 100% ರಾಜಣ್ಣ ಸರ್ ಮಂಜು ಅವ್ರಿಗೆ ಹೇಳಿರ್ತಾರೆ, ಹಿಂಗಾಯ್ತು. ಅವ್ರು ಹೇಳಬೇಕಾದ್ರೆ ಒಂದು ಮಾತನ್ನು ನಮ್ಮ ರಾಜಣ್ಣ ಹೇಳಿದ್ದಾರೆ. ಅಮ್ಮವ್ರಿಗೆ ಇದನ್ನು ಇನ್ವಿಟೇಷನ್ ತೋರಿಸಿದ್ದಾರೆ. ಇನ್ವಿಟೇಷನ್ ತೋರಿಸಿದ ತಕ್ಷಣ ಅಮ್ಮವ್ರು ಏನೂ ಮಾತಾಡಲಿಲ್ಲ ಸರ್, ಹಾಗೆ ಹೊರಟೋಗ್ಬಿಟ್ರು. ಯಾಕೆ ಅಂತಲೂ ಗೊತ್ತಾಗಲಿಲ್ಲ. ಇವ್ರು ನೋಡಿದ್ರೆ ವಿಷ್ಣು ಸರ್ ಕೂಡ ಇನ್ವಿಟೇಷನ್ನ ಒಳಗಡೆ ಕವರ್ ಒಳಗೆ ಹಾಕ್ಬಿಟ್ಟು ಆ ಕವರ್ ಹಾಗೆ ಟೀಪಾಯ್ ಮೇಲೆ ಇಟ್ಬಿಟ್ರು. ಒಂದು ವಿಷಯನೂ ಮಾತಾಡಲಿಲ್ವಲ್ಲ ಸರ್, ಏನು ಸರ್ ನಾವು ಮಾಡ್ತಾ ಇರೋ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನಮ್ಮ ರಾಜಣ್ಣ ಗೊತ್ತಿಲ್ಲದೇನೋ ಮಂಜು ಅವ್ರನ್ನ ಕೇಳ್ಬಿಡ್ತಾರೆ. I think this was the last word I think Rajana he might have spoken to Manju sir. ನಾವು ಮಾಡ್ತಾ ಇರೋ ಸಿನಿಮಾ ಸರಿ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ಬಿಡ್ತಾರೆ. ಸ್ನೇಹಿತರೆ, ಎಲ್ಲವೂ ಮುಗಿಯುತ್ತೆ. ನನ್ನವ್ರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಅದೇನೋ ಹೇಳ್ತಾರಲ್ಲ, ಆ ಬೆಳಗಿನ ಜಾವದಲ್ಲಿ ಆದಂತಹ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ತಕ್ಷಣ ಅದೊಂದು ಭಾರವಾದ ಮನಸ್ಸದು, ಅದನ್ನು ಹೊತ್ಕೊಂಡೇ ತಿರುಗಾಡಿದೆ. ನನ್ನ ಯಜಮಾನರು ಒಂದು ಚೂರು ನಕ್ಬಿಟ್ಟಿದ್ರು, ನನ್ನ ಗೆಲುವು ನನಗಿರೋದು ಅಂತ. ಆದರೆ ನಾನು ಹೇಳಿದ್ನಲ್ಲ, ವಿಧಿ ನನ್ನ ಹಿಂದೆನೇ ಬೇರೆ ಥರದಲ್ಲಿ ಲೆಕ್ಕ ಹಾಕ್ತಾ ಇದೆ ಅಂತ. ಆ ವಿಧಿಯೇ ಅವ್ರ ಮುಖಾಂತರ ನನ್ನ ಆ ಒಂದು ಓಟವನ್ನು ನಿಲ್ಲಿಸ್ತಾ ಏನೋ ಅದು ನನಗೆ ಗೊತ್ತಿಲ್ಲ. ಎಲ್ಲವೂ ಆಯಿತು. ಸಂಜೆ ಗೇವ್ ಎ ಕಾಲ್ ಟು ಮಂಜು ಸರ್ ಜಸ್ಟ್ ಟು ಹ್ಯಾವ್ ಎನ್ ಅಪ್ಡೇಟ್ಸ್ ಏನು ನಡೀತಿದೆ, ಏನೇ ಹತ್ತಿರ ಬರ್ತಾ ಇದೆ, ಮುಹೂರ್ತ ಹತ್ತಿರ ಬರ್ತಾ ಇದೆಯಲ್ಲ. ಫಾರ್ ದ ಫಸ್ಟ್ ಟೈಮ್ ಸ್ನೇಹಿತರೆ, ಇನ್ ದ ಸ್ಪ್ಯಾನ್ ಆಫ್ ದಿಸ್ 8 months ಅಂತ ಏನು ಹೇಳ್ತೀವಿ, ನಾವು ಶುರು ಮಾಡಿದ್ದು ಹತ್ತತ್ರ ಮಾರ್ಚಿಂದ ಏನೋ ಶುರು ಮಾಡ್ಕೊಂಡ್ಬಂದ್ವಿ. ಶುರು ಮಾಡೋಣ 8 ತಿಂಗಳು 9 ತಿಂಗಳು 10 ತಿಂಗಳ ಓಡಾಟ ಎಲ್ಲವೂ ಆದಮೇಲೆ ಇವತ್ತು ನನ್ನ ಫೋನನ್ನು ಮಂಜು ಅವರು ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಟಂಗ್ ಅಂತ ಕಟ್ಟಾಯಿತು. ಯಾವತ್ತೂ ಕಟ್ ಮಾಡೋವಂಥ ವ್ಯಕ್ತಿ ಅಲ್ಲ. ಇದ್ದರು, ಸರ್ ನಾನು ಒಂಚೂರು ಆಫೀಸಲ್ಲಿದ್ದೀನಿ ಸರ್ ನಾನು ಒಂಚೂರು ಬೇರೆ ಕಡೆ ಇದ್ದೀನಿ ಸರ್ ನಾನು ಒಂಚೂರು ಮೀಟಿಂಗಲ್ಲಿದ್ದೀನಿ ಸರ್. ಆನ್ಸರ್ ಬರೋದು ಬಟ್ ಫಾರ್ ದ ಫಸ್ಟ್ ಟೈಮ್ ಟಂಗ್ ಕಟ್ಟಾಯಿತು. ಇಟ್ ವಾಸ್ ಸಮಥಿಂಗ್ ಲೈಕ್ ದ್ಯಾಟ್ ಅದೇನೋ ಹೇಳ್ತಾರಲ್ಲ, ಒಂದು ಹೆಂಗೋ ಪ್ರಿಕ್ ಆಯಿತು ನನಗೆ. ಸರಿ ನೋಡುವ ಅಂತ ಹೇಳಿ ಇನ್ನು 5 ನಿಮಿಷ. ಇದೇನಾಗುತ್ತೆ, ಒಂದು ಸರಿ ನೀವು ಫೋನ್ ಮಾಡಿ ಅವ್ರು ಎತ್ತಲಿಲ್ಲ ಅಂತಂದರೆ ಈ ಮನಸ್ಸಿದೆಯಲ್ಲ, ಈ ಮನಸ್ಸು ಮತ್ತು ಈ ಹೃದಯ ಮಾಡು ಅನ್ನುತ್ತೆ. ಅದೆಲ್ರಿಗೂ ಅದು ಹ್ಯುಮ್ಯಾನಿಟಿ. ಯಾಕೆ ತೆಗಿತಲ್ಲ ಅವ್ರು, ಮಾಡು ಅಂತ ಪದೇ ಮಾಡೋಕ್ಕೆ ಹೋಗ್ತಾನೆ ಇದ್ದೀನಿ. ಸ್ನೇಹಿತರೆ, ಯು ಬಿಲೀವ್ ಆರ್ ನಾಟ್ ಅವತ್ತು ನಾನು ಸರಿಸುಮಾರು 15ರಿಂದ 16 ಸರಿನೋ 17 ಸರಿ ರಿಂಗ್ ಮಾಡಿದ್ರು ಕೂಡ ದ ಜಾಕ್ ಮಂಜು, ದ ಪ್ರೊಡ್ಯೂಸರ್ ಆಫ್ ಡೆಡ್ಲಿ ಸೋಮಾ, ದ ಹಾರ್ಟ್ ಕಿನ್ ಆಫ್ ರವಿ ಶ್ರೀವತ್ಸ ಸರ್, ನಾನು ಸಿನಿಮಾವನ್ನು ನಂಬಿ ನಿಮ್ಮ ಜೊತೆ ಬಂದಿದ್ದೀನಿ ಅಂತ ಹೇಳಿ ಸುದೀಪ್ ಅವ್ರನ್ನ ಬಿಟ್ಟು ಬಂದಂತಹ ನನ್ನ ಜಾಕ್ ಮಂಜು ಅವತ್ತು ಫೋನನ್ನು ರಿಸೀವ್ ಮಾಡಲೇ ಇಲ್ಲ. ಸ್ನೇಹಿತರೆ, ಇದು ಯಾಕೆ, ಏನು, ಯಾವ ನಿಟ್ಟಿನಲ್ಲಿ, ಏನಕ್ಕೋಸ್ಕರ ಹೀಗೆ ಮಾಡಿದ್ರು ಅನ್ನೋದನ್ನು ಎಪಿಸೋಡ್ ನಂಬರ್ 25 ಎಲ್ಲಿಗೆ ಬಂದು ಸೋಮ ನಿಂತ ಅಂತ ಈಗ ನೀವು ಲೆಕ್ಕ ಹಾಕ್ಕೊಳ್ಳಿ. 25 ಎಪಿಸೋಡ್ಗಳ ಕಾಲ ಸೋಮನ ವಿಶ್ವವಾಗಿ ಮಾತಾಡಿಕೊಂಡು ಸೋಮನನ್ನು ನನ್ನ ಮಡ್ಲಿಗೆ ಹಾಕ್ಕೊಂಡು ಓಡ್ತಾ ಇದ್ದೀನಿ ವೀಕ್ಷಕರೇ ಅಂದಂತಹ ಆ ರವಿ ಶ್ರೀವತ್ಸನ ಜೀವನದಲ್ಲಿ 25ನೇ ಎಪಿಸೋಡ್ ಅಂತ ನಿಮ್ಮ ಆ ಒಂದು ಲೆಕ್ಕಾಚಾರದಲ್ಲಿ ಬಂದು ನಿಂತ್ಕೊಂಡ್ರೆ ನನ್ನ 11 ವರ್ಷದ ಓಟ ಮಾರ್ಚ್ 16ನೇ ತಾರೀಕು ನಿಂತೋಯ್ತು. 16th, ರಿಮೆಂಬರ್ ದಟ್. 17th ಆಗಿದ್ರೆ ನಿಲ್ಲಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ, ಬಿಕಾಸ್ ಮೈ ಲಕ್ಕಿ ನಂಬರ್ ಇಟ್ ವಾಸ್ 8. 16, 7 ದೇವರು ಬಂದು ಹೊಡೆದ ತಲೆ ಮೇಲೆ ನಿಂತ್ಕೊಂಡ. ಅಲ್ಲಿಂದ ಏನಾಯಿತು, ಯಾವ್ಯಾವ ಥರದ್ರಲ್ಲಿ ಈ ಸಿನಿಮಾ ನಿಂತೋಯ್ತು ಅದನ್ನು ಮುಂದಿನ ಎಪಿಸೋಡ್ 25ನೇ ಎಪಿಸೋಡಲ್ಲಿ ಬಂದು ನಿಮ್ಮ ಮುಂದೆ ಸವಿಸ್ತಾರವಾಗಿ ಒಂದೊಂದಾಗಿ ಬಿಚ್ಚಿಡ್ತಾ ಇದ್ದೇನೆ. ವೀಕ್ಷಕರೇ, ನನ್ನ ಮತ್ತು ನನ್ನ ಯಜಮಾನರ ಆ ಒಂದು ವಿಷಯವನ್ನು ನಾನು ಇಲ್ಲಿ ಹೇಳಲೇಬೇಕಾಗಿತ್ತು, ಪ್ರಸ್ತಾಪ ಮಾಡಲೇಬೇಕಾಗಿತ್ತು. ಕಾರಣ ಏನು ಅಂತಂದರೆ, ಈ ಒಂದು ಇನ್ವಿಟೇಷನ್ ಕೊಡಲಿಕ್ಕೆ ಹೋದಾಗ ಆದಂತಹ ಅನಾಹುತ ಅದು. ಅದನ್ನು ಹೇಳಿದೆ ನಾನು ಮುಂದಕ್ಕೆ ಹೋಗ್ಬಿಟ್ರೆ ಮುಚ್ಚಿಟ್ಟಂಗಾಗುತ್ತೆ. ಐ ಡೋಂಟ್ ವಾಂಟ್ ಅದೇನೋ ಹೇಳ್ತಾರಲ್ಲ, ಯಾವುದನ್ನು ನಾನು ಮುಚ್ಚಿಟ್ಕೊಡಲ್ಲ ವೀಕ್ಷಕರೇ. ನನ್ನ ಜೀವನ ಇಷ್ಟೇ, ಇನ್ನು ಇಷ್ಟು ಮುಗ್ದೋಗಿದೆ.
ಇಷ್ಟೇ. ಇಷ್ಟರಲ್ಲಿ ಎಲ್ಲವನ್ನೂ ನಿಮ್ಮ ಮುಂದೆ ತಂದಿಡುವಂಥ ಒಂದು ಪ್ರಯತ್ನ. ಹರಸಿ, ಆಶೀರ್ವದಿಸಿ, ಪ್ರೋತ್ಸಾಹಿಸಿ, ಬೈಯೋರು ಬೈರಿ, ಹೊಗಳೋರು ಹೊಗಳಿ, ಬೆಂತಟ್ಟೋರು ಬೆಂತಟ್ಟಿ, ಆಶೀರ್ವಾದ ಮಾಡೋರು ದಯವಿಟ್ಟು ಆಶೀರ್ವಾದ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಆಶೀರ್ವಾದ ಮಾಡಿ. ರವಿ ಶ್ರೀವತ್ಸ ಚೆನ್ನಾಗಿರು, ಆಶೀರ್ವಾದ ಮಾಡಿ. ನಿಮ್ಮ ಈ ಕಾರ್ಯಕ್ರಮ ಚೆನ್ನಾಗಿರಲಿ, ಆಶೀರ್ವಾದ ಮಾಡಿ. ಹೋಗ್ಬಿಟ್ಟು ಬರ್ತೀನಿ.